ಎಲ್ರಿಗೂ ನಮಸ್ಕಾರ. ಪರೀಕ್ಷೆ ಹತ್ರ ಬರ್ತಿದೆ ಅಂದಾಗ ಸ್ವಲ್ಪ ಟೆನ್ಷನ್, ಸ್ವಲ್ಪ ಭಯ ಆಗೋದು ತುಂಬಾ ಸಹಜ ಅಲ್ವಾ? ಆದ್ರೆ ಆ ಒತ್ತಡವನ್ನೇ ಒಂದು ಪಾಸಿಟಿವ್ ಎನರ್ಜಿಯಾಗಿ ಮಾರ್ಚಿ ಕಾನ್ಫಿಡೆನ್ಸಿಂದ ಪರೀಕ್ಷೆನ ಹೇಗೆ ಫೇಸ್ ಮಾಡೋದು, ಬನ್ನಿ ಈ ಬಗ್ಗೆ ಇವತ್ತು ಮಾತಾಡೋಣ. ಹೌದು, ಕ್ಯಾಲೆಂಡರ್ ನೋಡಿದಾಗ ಆ ಎಕ್ಸಾಮ್ ಡೇಟ್ ದಿನೇ ದಿನೇ ಹತ್ರ ಬರ್ತಿದೆ ಅಲ್ವಾ? ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಓದಿದ್ದೆಲ್ಲ ಮರ್ತೋಗ್ತಿದೆ ಅನ್ನೋ ಫೀಲಿಂಗ್ ಶುರುವಾಗಿದ್ಯಾ? ನೋಡಿ, ಮೊದಲು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ಆಗುವ ಒತ್ತಡ, ಆತಂಕ ಇದೆಯಲ್ವಾ, ಇದು ತುಂಬಾನೇ ನಾರ್ಮಲ್. ಇದು ಒಬ್ಬರ ಕಥೆಯಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಈ ಒಂದು ಫೇಸ್ನಿಂದ ಪಾಸಾಗೆ ಆಗ್ತಾರೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಪ್ರೆಷರ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದಷ್ಟೇ. ಸರಿ, ಹಾಗಾದ್ರೆ ಈ ಒತ್ತಡವನ್ನ ಗೆಲ್ಲೋಕೆ ಮೊದಲನೇ ಸ್ಟೆಪ್ ಏನು? ಅದು ನಮ್ಮ ಮೈಂಡ್ಸೆಟ್, ಅಂದ್ರೆ ನಮ್ಮ ಮನಸ್ಥಿತಿ. ನಮ್ಮ ಯಶಸ್ಸಿನ ಪಯಣ ಶುರುವಾಗೋದೇ ನಮ್ಮ ಆಲೋಚನೆಗಳಿಂದ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ನಮ್ಮ ಮುಂದೆ 2 ದಾರಿ ಇರುತ್ತೆ. ಒಂದು, ಭಯದ ಮನಸ್ಥಿತಿ, ಅಂದ್ರೆ ಅಯ್ಯೋ ಫೇಲ್ ಆಗ್ಬಿಟ್ರೆ, ನನ್ ಕೈಲಾಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್, ನಮ್ಮ ವೀಕ್ನೆಸ್ ಬಗ್ಗೆನೇ ಯೋಚನೆ ಮಾಡೋದು. ಇದು ನಮ್ಮನ್ನ ಹಿಂದೆ ಜಗ್ಗುತ್ತೆ. ಇನ್ನೊಂದು ದಾರಿ ಬೆಳವಣಿಗೆಯ ಮನಸ್ಥಿತಿ. ಇಲ್ಲಿ ಪರೀಕ್ಷೆ ಅನ್ನೋದು ನಮ್ಮ ನಾಲೆಡ್ಜ್ ತೋರ್ಸೋಕೆ ಸಿಕ್ಕಿರೋ ಒಂದು ಚಾನ್ಸ್ ಅಷ್ಟೇ. ನಾವು ಮಾಡೋ ತಪ್ಪುಗಳು ಕೂಡ ಒಂದೊಂದು ಪಾಠ ಆಗತ್ತೆ. ಜಸ್ಟ್ ನಮ್ಮ ನೋಡೋ ದೃಷ್ಟಿ ಬದಲಾದ್ರೆ ಸಾಕು, ಇಡೀ ಎಕ್ಸ್ಪೀರಿಯನ್ಸೇ ಬದಲಾಗತ್ತೆ. ನಮ್ಮ ಹಿರಿಯರು ಹೇಳಿದ ಈ ಮಾತು ಕೇಳಿದೀರಾ? ಶ್ರಮವೇ ಸುಖದ ಮೂಲ. ಇದು ಎಷ್ಟು ನಿಜ ಅಲ್ವಾ? ಬೆಳವಣಿಗೆಯ ಮನಸ್ಥಿತಿಯ ಅಡಿಪಾಯನೇ ಇದು. ನಾವು ಹಾಕೋ ಪ್ರತಿಯೊಂದು ಎಫರ್ಟ್ ಕೂಡ ಯಾವತ್ತಿಗೂ ವೇಸ್ಟ್ ಆಗಲ್ಲ. ಅದು ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ನಮ್ಮ ಫೌಂಡೇಶನ್. ಈ ಫೌಂಡೇಶನ್ ಮೇಲೆ ನಮ್ಮ ಸಕ್ಸಸ್ ಬಿಲ್ಡಿಂಗ್ ಕಟ್ಟೋದು ಹೇಗೆ? ಅದಕ್ಕೆ ಬೇಕು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್. ಅಂದ್ರೆ ಸುಮ್ನೆ ಗಂಟೆಗಟ್ಲೆ ಓದೋದಲ್ಲ, ಬದಲಿಗೆ ಸ್ಮಾರ್ಟ್ ಆಗಿ ಪರಿಣಾಮಕಾರಿಯಾಗಿ ಓದೋದು. ಒಳ್ಳೆ ಪ್ಲಾನ್ ಇದ್ರೆ ಅರ್ಧ ಕೆಲ್ಸ ಮುಗ್ದಾಗೆ. ಇಲ್ಲೊಂದು ಸಿಂಪಲ್ ಆದ 4 ಸ್ಟೆಪ್ ಪ್ಲಾನ್ ಇದೆ. 1. ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಳ್ಳಿ, ಅಂದ್ರೆ ಆಗದೇ ಇರೋದನ್ನ ಪ್ಲಾನ್ ಮಾಡಬಾರ್ದು. 2ನೇದು, ಯಾವ ಸಬ್ಜೆಕ್ಟ್ ಕಷ್ಟ, ಯಾವ್ದು ಈಸಿ ಅಂತ ನೋಡಿ ಪ್ರಿಯಾರಿಟಿ ಸೆಟ್ ಮಾಡಿ. 3. ಒಂದು ಟೈಮ್ ಟೇಬಲ್ ರೆಡಿ ಮಾಡಿ. ಮತ್ತು 4ನೇದು, ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ತಾನೇ ಇರಿ. ಈ ಥರ ಒಂದು ಸ್ಟ್ರಕ್ಚರ್ ಇದ್ರೆ ಟೆನ್ಷನ್ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಸರಿ, ರಿವಿಷನ್ ವಿಷಯಕ್ಕೆ ಬಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಮಾಡ್ಬೇಕಾಗಿರೋದು ಹಳೆ ಕ್ವೆಶ್ಚನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿ, ಓದಿದ್ದನ್ನ ಸಮರೈಸ್ ಮಾಡಿ ನೋಟ್ಸ್ ಮಾಡ್ಕೊಡಿ. ಆಮೇಲೆ ಯಾವ್ದಾದ್ರೂ ಒಂದು ಕಾನ್ಸೆಪ್ಟ್ನ ಬೇರೆಯವ್ರಿಗೆ ಹೇಳ್ಕೊಡೋಕೆ ಟ್ರೈ ಮಾಡಿ. ಇನ್ನು ಅಪ್ಪಿತಪ್ಪಿಯೂ ಮಾಡಬಾರ್ದು ಅಂದ್ರೆ ಲಾಸ್ಟ್ ಮಿನಿಟಲ್ಲಿ ಓದೋದು, ಬ್ರೇಕ್ ಇಲ್ದೆ ಗಂಟೆಗಟ್ಲೆ ಕೂರೋದು ಮತ್ತು ಎಲ್ಲಕ್ಕಿಂತಲ ಮುಖ್ಯವಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಇದನ್ನ ದಯವಿಟ್ಟು ಮಾಡ್ಲೇಬೇಡಿ. ಎಷ್ಟೇ ಚೆನ್ನಾಗಿ ಓದಿದ್ರೂ ನಮ್ಮ ಹೆಲ್ತ್ ಸರಿಯಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಅಲ್ವಾ? ನಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಕ್ಸಸ್ಗೆ ನಿಜವಾದ ಫ್ಯೂಯಲ್ ಅಂದ್ರೆ ನಮ್ಮ ಆರೋಗ್ಯನೇ. ಈ 8 ಅನ್ನೋ ನಂಬರ್ ಏನಪ್ಪಾ ಅಂದ್ರೆ ದಿನಕ್ಕೆ ಕನಿಷ್ಠ 8 ಗಂಟೆಗಳ ನಿದ್ದೆ. ಹೌದು, ನಿದ್ದೆನ ಕಡೆಗಣಿಸಬೇಡಿ. ನಾವು ಓದಿದ್ದೆಲ್ಲ ಮೆಮರಿಲಿ ಸ್ಟೋರ್ ಆಗೋಕೆ, ಫೋಕಸ್ ಚೆನ್ನಾಗಿರೋಕೆ ಒಳ್ಳೆ ನಿದ್ದೆ ತುಂಬಾನೇ ಅವಶ್ಯಕ. ಹಾಗಾದ್ರೆ ಈ 10, ಇದು ಪ್ರತಿ 1 ಗಂಟೆ ಓದಿನ ನಂತರ ತಗೋಬೇಕಾದ 10 ಮಿನಿಟ್ಸ್ನ ಬ್ರೇಕ್. ಸಣ್ಣ ಸಣ್ಣ ರೆಗ್ಯುಲರ್ ಬ್ರೇಕ್ ತಗೊಳ್ಳೋದ್ರಿಂದ ಬ್ರೈನ್ ಫ್ರೆಶ್ ಆಗುತ್ತೆ, ಸುಸ್ತಾಗೋದು ತಪ್ಪುತ್ತೆ, ಮತ್ತೆ ಓದೋಕೆ ಕಾನ್ಸಂಟ್ರೇಷನ್ ಕೂಡ ಸಿಗುತ್ತೆ. ನಿದ್ದೆ, ಬ್ರೇಕ್ ಅಷ್ಟೇ ಅಲ್ಲ, ಇನ್ನೂ ಕೆಲವು ಹೆಲ್ದಿ ಹ್ಯಾಬಿಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಒಳ್ಳೆ ಪೌಷ್ಟಿಕ ಊಟ ಮಾಡಿ, ದಿನವಿಡೀ ಚೆನ್ನಾಗಿ ನೀರ್ ಕುಡೀರಿ, ಹಾಗೆ ಸ್ವಲ್ಪ ಲೈಟ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇರಲಿ. ಜೊತೆಗೆ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋಕೆ ಮೆಡಿಟೇಷನ್ ಅಥವಾ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಎಲ್ಲ ಪ್ರಿಪ್ರೇಷನ್ ಆಯ್ತು. ಈಗ ಫೈನಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ನಮ್ಮ ಮೇಲೆ ನಾವೇ ನಂಬಿಕೆ ಇಡೋದು. ಈ ಕೊನೆಯ ಹಂತದಲ್ಲಿ ಆತ್ಮವಿಶ್ವಾಸದ ಪಾತ್ರ ಏನು ಅಂತ ನೋಡೋಣ. ಹಾಗಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಏನು? ಅದು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಕೆಪಾಸಿಟಿ ಮೇಲೆ, ನಾವು ಮಾಡಿರೋ ತಯಾರಿ ಮೇಲೆ ನಮ್ಗಿರೋ ನಂಬಿಕೆ. ಒಂದು ವಿಷಯ ನೆನ್ಪಿಡಿ, ಕಾನ್ಫಿಡೆನ್ಸ್ ಅನ್ನೋದು ಸುಮ್ನೆ ಬರೋದಿಲ್ಲ, ಅದು ನಮ್ಮ ನಿರಂತರ ಪ್ರಯತ್ನದ ರಿಸಲ್ಟ್. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವೋ ನಮ್ಮ ಕಾನ್ಫಿಡೆನ್ಸ್ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಸಕ್ಸಸ್ನ ಕೀಲಿಕೈಗಳು ಯಾವುವು ಅಂತ ಗೊತ್ತಾಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್, ಸ್ಮಾರ್ಟ್ ಪ್ಲಾನಿಂಗ್, ಒಳ್ಳೆ ಆರೋಗ್ಯ ಮತ್ತು ನಮ್ಮ ಮೇಲಿರುವ ಅಚಲವಾದ ನಂಬಿಕೆ, ಈ 4 ಒಟ್ಟಿಗೆ ಸೇರಿದ್ರೆ ಯಶಸ್ಸು ಖಂಡಿತ ನಮ್ದೇ. ಇಷ್ಟೆಲ್ಲ ಪಟ್ಟ ಶ್ರಮ, ಮಾಡಿದ ತಯಾರಿಯನ್ನ ಜಗತ್ತಿಗ ತೋರ್ಸೋಕೆ ಸಮಯ ಬಂದಿದೆ. ಹಾಗಾದ್ರೆ ತಮ್ಮ ಶ್ರೇಷ್ಠತೆಯನ್ನ ಸಾಬೀತುಪಡಿಸಲು ಎಲ್ಲರೂ ಸಿದ್ಧರಿದ್ದೀರಾ?
ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ಖಂಡಿತ ಸಿಗುತ್ತೆ. ಆಲ್ ದ ಬೆಸ್ಟ್.